ಥಂಡರ್ ತರ ಎಂಟ್ರಿ ಕೊಟ್ಟು ಅಂಡರ್ ವರ್ಲ್ಡ್ ನಲ್ಲಿ ವಂಡರ್ ಕ್ರಿಯೇಟ್ ಮಾಡಿರೋ ಬಾಯ್ ಮುನ್ನಾ ಬಾಯ್. ಹುಡುಗಿಯರು ಬದಲಾಗೋದು ಮೇಕಪ್ ಆದ್ಮೇಲೆ, ಹುಡುಗರು ಬದಲಾಗೋದು ಬ್ರೇಕಪ್ ಆದ್ಮೇಲೆ. ಇವು ಸ್ಯಾಂಪಲ್ ಮಾತ್ರ. ಇಂಥ ಪಂಚಿಂಗ್ ಡೈಲಾಗ್ಗಳು ತುಂಬಿರೋ ಸಿನಿಮಾ ಸೂಪರ್ ಹಿಟ್. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಈ ಸಿನಿಮಾ ನಿಜವಾಗಿಯೂ ಸೂಪರ್ ಹಿಟ್ ಆಗುತ್ತಾ ಅಂತ. ಸೊ ಇದಕ್ಕೆ ಉತ್ತರನ ಈ ರಿವ್ಯೂ ಅಲ್ಲಿ ಕೊಡ್ತೀನಿ, ಸಂಪೂರ್ಣ ವಿಡಿಯೋನ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ KFI ಸ್ಟೋರೀಸ್ ನ. ನಾವು ಮಾಡೋ ಕಂಟೆಂಟ್ ಇಷ್ಟ ಆದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಒಂದು ಕಾರ್ ಕಳ್ಳತನದಿಂದ ಶುರುವಾಗುವಂತ ಈ ಕತೆ ಒಂದು ಕಿಡ್ನಾಪ್ ಟ್ವಿಸ್ಟ್ ಸೇರಿ ಕೋರ್ಟ್ ತನಕ ಹೋಗುತ್ತೆ. 3 ಜನ ಇರ್ತಾರೆ, 3 ಬೇರೆ ಬೇರೆ ಸಮಸ್ಯೆಗಳು, ಆದ್ರೆ ಒಟ್ಟಿಗೆ ಸೇರೋದು ಒಂದೇ ಕಾರಿನಲ್ಲಿ. ಒಂದು ಪಯಣದ ಸುತ್ತ ನಡೆಯುವ ಈ ಕತೆ ಸಸ್ಪೆನ್ಸ್, ಕಾಮಿಡಿ ಮತ್ತು ಎಮೋಷನ್ಸ್ ಮಿಕ್ಸ್ ಆಗಿರುವಂತಹ ಸಿನಿಮಾ. ಯಾರು ಕಿಡ್ನಾಪ್ ಆಗ್ತಾರೆ, ಯಾರು ಕಾರು ಕಳುವಾಗುತ್ತೆ, ಕೋರ್ಟ್ಗೆ ಹೋಗುವ ಕೇಸ್ ಏನು, ಇದನ್ನ ತಿಳ್ಕೊಬೇಕು ಅಂದ್ರೆ ಥಿಯೇಟರ್ಗೆ ಹೋಗ್ಬೇಕು. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಚಾರಕ್ಕಂತ ಬಂದ್ರೆ, ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಗಿಲ್ಲಿ ನಟ. ಫಸ್ಟ್ ಹಾಫ್ ಅಲ್ಲಿ ಅಂಡರ್ ವರ್ಲ್ಡ್ ಡಾನ್ ಮುನ್ನಾ ಬಾಯ್ ಆಗಿ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಲೇಡಿ ಬಾಸ್ ಇಂದ ತಪ್ಪಿಸಿಕೊಂಡ ಭಾಸ್ಕರ್ ಆಗಿ ಕಾಮಿಡಿಯನ್ನ ಸಖತ್ತಾಗಿ ಮಾಡಿದ್ದಾರೆ. ಸೊ ಗಿಲ್ಲಿ ನಟ ಹೇಳಿ ಕೇಳಿ ಪ್ರತಿಭಾವಂತ ನಟ. ಅವರ ಡೈಲಾಗ್ ಡೆಲಿವರಿ ಸೂಪರ್ ಆಗಿರುತ್ತೆ. ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಮಾತ್ರ ಮ್ಯಾಗ್ನೆಟಿಕ್ ಆಗಿದೆ. ಆದ್ರೆ ಇನ್ನು ಸ್ವಲ್ಪ ಪವರ್ಫುಲ್ ಒನ್ ಲೈನರ್ಸ್ ಇದ್ದಿದ್ರೆ ಥಿಯೇಟರ್ ನಲ್ಲಿ ವಿಸಿಲ್ ಗ್ಯಾರಂಟಿ ಆಗ್ತಿತ್ತು. ಇನ್ನು ಚಿತ್ರದ ಉಳಿದ ತಾರಾಗಣ ಬಗ್ಗೆ ಮಾತಾಡೋದಾದ್ರೆ, ಸತ್ಯ ಪಾತ್ರದಲ್ಲಿ ಗೌರವ್ ಶೆಟ್ಟಿ ಅವರು ಗಮನ ಸೆಳೀತಾರೆ. ನಾಯಕಿಯಾಗಿ ಶ್ವೇತಾ ಬಬ್ಲಿ ತಮ್ಮ ಪಾತ್ರದಲ್ಲಿ ಸರಿ ಹೊಂದುತ್ತಾರೆ. ಸಾಧು ಕೋಕಿಲ, ನಾಗೇಂದ್ರ ಪ್ರಸಾದ್, ಟೆನಿಸ್ ಕೃಷ್ಣ ತಮ್ಮ ಟೈಮಿಂಗ್ ನಲ್ಲಿ ಮನೋರಂಜನೆ ಕೊಡ್ತಾರೆ. ವಿಶೇಷವಾಗಿ ಡ್ರ್ಯಾಗನ್ ಮಂಜು ಅವರು ಇಷ್ಟು ದಿನ ವಿಲನ್ ಆಗಿ ಗರ್ಜಿಸಿದವರು ಈ ಸಿನಿಮಾದಲ್ಲಿ ಕಾಮಿಡಿ ಟೈಮಿಂಗ್ ಮೂಲಕ ಸರ್ಪ್ರೈಸ್ ಕೊಡ್ತಾರೆ. ಇನ್ನು ಟೆಕ್ನಿಕಲ್ ವಿಭಾಗದ ಬಗ್ಗೆ ನೋಡೋದಾದ್ರೆ, ಇಡೀ ಸಿನಿಮಾ ರೋಡ್ ಮತ್ತು ಕಾರಿನೊಳಗೆ ನಡೆಯುತ್ತೆ. ಕೆಲವು ಸನ್ನಿವೇಶಗಳು ಎನರ್ಜೆಟಿಕ್ ಆಗಿ ಸಾಗುತ್ತವೆ, ಆದ್ರೆ ಕೆಲವೊಮ್ಮೆ ಕಥೆಯ ವೇಗ ಕಾರಿನ ಸ್ಪೀಡ್ ಗೆ ಸರಿ ಹೊಂದೋದಿಲ್ಲ. ಕೆಲ ಡೈಲಾಗ್ಗಳು ಕಿಕ್ ಕೊಡೋದಿಲ್ಲ. ಕೆಲ ಸೀನ್ಗಳು ಸೀರಿಯಸ್ ಆಗಿ ಇರಬೇಕಾದ ಜಾಗದಲ್ಲಿ ಸಿಲ್ಲಿ ಅನಿಸುತ್ತೆ. ನಾಗಾರ್ಜುನ ಅವರ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಸಂಕಲನ ಇನ್ನೂ ಶಾರ್ಪ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕತೆಗೆ ಎನರ್ಜಿ ಕೊಡುತ್ತೆ. ಇನ್ನು ಫೈನಲ್ ಆಗಿ ಹೇಳೋದಾದ್ರೆ, ಗಿಲ್ಲಿ ನಟನ ಫ್ಯಾನ್ ಫಾಲೋವಿಂಗ್ ಈಗ ದೊಡ್ಡದು. ಅವರ ಇಮೇಜ್ ಗೆ ತಕ್ಕಂತೆ ಇನ್ನೂ ಬಲವಾದ ಪಂಚ್ ಡೈಲಾಗ್ಗಳು ಇದ್ದಿದ್ರೆ ಸಿನಿಮಾ ಮತ್ತಷ್ಟು ಹತ್ತಿರವಾಗುತ್ತಿತ್ತು. ನಿರ್ದೇಶಕ ವಿಜಯಾನಂದ್ ಇನ್ನೂ ಸ್ವಲ್ಪ ಕಂಟೆಂಟ್ ಮೇಲೆ ಕೆಲಸ ಮಾಡಿದ್ರೆ ಈ ಸಿನಿಮಾ ನಿಜವಾಗಿಯೂ ಸೂಪರ್ ಹಿಟ್ ಆಗುತ್ತಿತ್ತು. ಆದ್ರೂ ಗಿಲ್ಲಿ ನಟನ ಕಟ್ಟ ಅಭಿಮಾನಿಗಳಿಗೆ ಈ ಸಿನಿಮಾ ಖಂಡಿತ ಇಷ್ಟವಾಗುತ್ತೆ. ಸೊ ಇದಾಗಿತ್ತು ಈ ಚಿತ್ರದ ರಿವ್ಯೂ. ಸೊ ನೀವು ಯಾರಾದ್ರೂ ಈ ಸಿನಿಮಾನ ನೋಡಿದ್ರೆ ಕೆಳಗಡೆ ಕಾಮೆಂಟ್ ನ ಪಿನ್ ಮಾಡಿ ಚಿತ್ರ ಹೇಗಿದೆ ಅಂತ.